ಕ್ರಿಕೆಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಬೆಂಗಳೂರಲ್ಲೇ ನಡೆಯುತ್ತೆ ಐಪಿಎಲ್ ಉದ್ಘಾಟನೆ ಪಂದ್ಯ. ಆರ್ಸಿಬಿ ತಂಡದ 5 ಪಂದ್ಯಗಳು ಇಲ್ಲೇ ನಿಗದಿ ಆಗಿದೆ. ಕಳೆದ ಬಾರಿಯ ಚಾಂಪಿಯನ್ನ ಆರ್ಸಿಬಿಯೇ ಪಡೆದಿತ್ತು. ತವರು ನೆಲದಲ್ಲೇ ಮೊದಲ ಪಂದ್ಯ ನಡೆಯುತ್ತೆ ಅನ್ನೋ ವಾಡಿಕೆ ಇದೆ. ಕಾಲ್ತುಳಿತ ಘಟನೆಯಿಂದ ಉಂಟಾದ ಆತಂಕ, ಹಲವು ಪಂದ್ಯಕ್ಕೆ ಅನುಮತಿ ನಿರಾಕರಿಸಿದ್ದ ರಾಜ್ಯ ಸರ್ಕಾರ. ಸುದೀರ್ಘ ಚರ್ಚೆಯ ನಂತರ ಸಿಕ್ಕ ಅನುಮತಿ ಬಹುದಿನಗಳ ಅನುಮಾನಕ್ಕೆ ಅಂತೂ ಇಂತೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಈ ಬಾರಿ ಐಪಿಎಲ್ ಪಂದ್ಯಗಳನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಲು ಅನುಮತಿ ಸಿಕ್ಕಿದೆ. ಐಪಿಎಲ್ ಪಂದ್ಯಾವಳಿಯ ಉದ್ಘಾಟನಾ ಪಂದ್ಯವೂ ಸಹ ಇಲ್ಲೇ ನಡೆಯಲಿದೆ. ಆರ್ಸಿಬಿ ಆಡುತ್ತಿರುವ 7 ಪಂದ್ಯಗಳಲ್ಲಿ 5 ಲೀಗ್ ಪಂದ್ಯಗಳು ಸಹ ಬೆಂಗಳೂರಲ್ಲೇ ನಡೆಯಲಿವೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೈಗೊಂಡ ನಿರ್ಧಾರದಂತೆ ಈ ಸೀಸನ್ ಒಟ್ಟು 7 ತವರು ಪಂದ್ಯಗಳಲ್ಲಿ 5 ಪಂದ್ಯಗಳು ಬೆಂಗಳೂರಿನಲ್ಲೇ ನಡೆಯುತ್ತವೆ. ಉಳಿದ 2 ಪಂದ್ಯಗಳನ್ನು ಛತ್ತೀಸ್ಗಢದ ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಭದ್ರತೆ ಮತ್ತು ತಾಂತ್ರಿಕ ಸವಾಲುಗಳನ್ನು ಸರಿದೂಗಿಸಲು ಈ ರೀತಿ ವೇಳಾಪಟ್ಟಿ ನಿಗದಿಪಡಿಸಲಾಗಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹಾಗೂ ಆರ್ಸಿಬಿಯ ರಾಜೇಶ್ ಮೆನನ್ ನೇತೃತ್ವದ ನಿಯೋಗವು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿತ್ತು. ಕ್ರೀಡಾಂಗಣದ ಸುರಕ್ಷತೆ ಮತ್ತು ನ್ಯಾಯಗುನ್ಹ ಸಮಿತಿಯ ಶಿಫಾರಸುಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ನಿಯೋಗವು ಸರ್ಕಾರಕ್ಕೆ ಭರವಸೆ ನೀಡಿತ್ತು. ಅದಕ್ಕೆ ಈಗ ಮನ್ನಣೆ ಸಿಕ್ಕಿದೆ. ಕಳೆದ ಬಾರಿಯ ಚಾಂಪಿಯನ್ನರನ್ನ ತವರು ನೆಲದಲ್ಲಿ ಉದ್ಘಾಟನಾ ಪಂದ್ಯ ನಡೆಯುವುದು ಇದುವರೆಗಿನ ವಾಡಿಕೆ. ಆದರೆ ಈ ಬಾರಿ ರಾಜ್ಯ ಸರ್ಕಾರವು ಹಲವು ಪಂದ್ಯಗಳಿಗೆ ಅನುಮತಿ ನಿರಾಕರಿಸಿತ್ತು. ನ್ಯಾಯಮೂರ್ತಿ ಕುನ್ಹಾ ಅವರ ವರದಿಯಂತೆ ಕ್ರೀಡಾಂಗಣದ ಸುಧಾರಣೆಗೆ ಹಲವು ನಿಬಂಧನೆ ವಿಧಿಸಿತ್ತು. ಅವೆಲ್ಲವೂ ಈಗ ಬಗೆಹರಿದಿದ್ದು ಈ ಬಾರಿಯೂ ಐಪಿಎಲ್ ಟೂರ್ನಿ ಅದ್ಧೂರಿ ಆರಂಭಕ್ಕೆ ಸಿದ್ಧತೆಗಳು ಆರಂಭವಾಗಿವೆ. ಮಾರ್ಚ್ 17ರಿಂದ ಅಧಿಕೃತವಾಗಿ ಐಪಿಎಲ್ ಪಂದ್ಯಗಳು ಆರಂಭವಾಗುವ ಸಾಧ್ಯತೆ ಇದೆ.